ಎಷ್ಟೇ ಕೂಡ ಸತ್ಯ ಸತ್ಯವೇ, ಸುಳ್ಳು ಸುಳ್ಳೇ. ಈಗ ನಾನು ಉತ್ತರ ಹೇಳ್ಬೇಕು ಬೇಡ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಪ್ರತಿಭಟನೆಯನ್ನು ತಿಳಿವಾಗಿದ್ದಾರೆ. ಯಾರು ನೀವು ಮಾನ್ಯ ಅಧ್ಯಕ್ಷರೇ 5,300 ಕೋಟಿ ರೂಪಾಯಿ ಕೊಡ್ಲಿಲ್ಲ. ಫೆಬ್ರವರಿ 15ನೇ ತಾರೀಕು ಇದ್ದೀವಿ. ಇವತ್ತವರೆಗೆ ಅವರೇ ಬಜೆಟ್ ನಲ್ಲಿ ಒಪ್ಕೊಂಡಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಬಜೆಟ್ ನಲ್ಲಿ ಒಪ್ಕೊಂಡಿರ್ತಕ್ಕಂಥ 5,300 ಕೋಟಿ ರೂಪಾಯಿ ₹1 ಬಿಡುಗಡೆ ಮಾಡಲಿಲ್ಲ. ನಾವು ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನಿಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರ 1,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಇಲ್ಲಿವರೆಗೆ 1,000 ಕೋಟಿ ರೂಪಾಯಿಗಳನ್ನು ನಾಚಿಕೆ ಆಗಲ್ಲ ನಿಮ್ಗೆ? ಕರ್ನಾಟಕದ ಕನ್ನಡಿಗರಿಗೆ 7 ಕೋಟಿ ಕನ್ನಡಿಗರಿಗೆ ಬಿಜೆಪಿ ಕೇಂದ್ರ ಸರ್ಕಾರ ದ್ರೋಹ ಮಾಡ್ತಾ ಇದೆ. ಅವರ ದ್ರೋಹದಲ್ಲಿ ಇವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸರ್ಕಾರ ದಿವಾಳಿಯಾಗಿ ಹೋಗಿದೆ. ಸರ್ಕಾರ ದಿವಾಳಿ ಆದ್ರಿಂದ ಮುಖ್ಯಮಂತ್ರಿಗಳ ಕೇಳಿ, ಸರ್ಕಾರ ದಿವಾಳಿ ಆದ್ರಿಂದ ಪರಿಶಿಷ್ಟ ಜಾತಿಯನ್ನು ತೆಗೆದಿದ್ದೀರಿ. ಸಂಪೂರ್ಣ ಸುಳ್ಳು ಸರ್. ಮುಖ್ಯಮಂತ್ರಿ ಈ ರೀತಿ ಸುಳ್ಳು ಹೇಳಿದಾಗ ಒಂದ್ ನಿಮಿಷ ಕೊಡಿ. ಏನ್ ಮಾಡ್ಬೇಕಂತೀರಿ ನನಗೆ ಹೇಳಿ. ಒಬ್ರು ಮಾತಾಡಿ. ಒಬ್ರು ಏನು ಒಂದ್ ನಿಮಿಷ ಕೊಡಿ. ಮುಖ್ಯಮಂತ್ರಿ ಸಾಕಷ್ಟು ಉತ್ತರವನ್ನು ಕೊಟ್ಟಿರಿ. ದಯಮಾಡಿದ್ಬಿಡಿ ಸಭಾಪತಿಗಳೇ, ಉತ್ತರವನ್ನು ಕೇಳೋ ಔದಾರ್ಯ ಅವ್ರಿಗೆ ಸವಿಸ್ತರವಾಗಿ ಉತ್ತರ ಕೊಡ್ತಾ ಇದ್ದಾರೆ. ರವಿ ಮಾತಾಡ್ತಾರೆ. ಕೊಡಿ ಪ್ರಶ್ನೆ ಏನು ಮಾಹಿತಿ ಕೊಡ್ರಿ ತಪ್ಪಲ್ಲ. ಕೇಳಿರ್ತಕ್ಕಂಥ ನಮ್ಮ ಸದಸ್ಯರು ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಕೇಳ್ತಾರ. ನಾ ರವಿಗೆ ಪರ್ಮಿಷನ್ ಕೊಟ್ಟಿನಿ. ಕೇಳಿ ಸಾಕು ಉತ್ತರ ಸಾಕು ಉತ್ತರ ಸಾಕ್ರಿ. ಉತ್ತರ ಬೇಡ ಕೇಳಿ ಅವ್ರು ಕೇಳಿ. ಒಂದ್ ನಿಮಿಷ ಅವ್ರು ಕೇಳಿರಿ. ಏನ್ ತಪ್ಪೈತಿ? ಕುತ್ಕೊಳ್ರಿ. ಕೇಳಿ ನೋಡ್ರಿ, ಹೇಳಿ ನೀವು ಈ ತರ ಮಾಡಿದ್ರೆ ಹೆಂಗ್ರಿ? ಪೂಜಾರಿ ನೋಡಿ, ನಾ ಅವ್ರಿಗೆ ಕೊಟ್ಟಿದ್ದೀನಿ, ನಾ ಹೇಳ್ತೀನಿ. ಕುತ್ಕೊಳ್ಳಿ, ಕೂಡ್ರಿ. ಹೇಳಿದ್ರೆ ಕೇಳೋದು. ಕ್ವಶನ್ ಉತ್ತರ ಕೊಡ್ತಾ ಇದ್ದೀನಿ. ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಮುಗಿಸಿದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ. ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಕೇಳಿ.
ಅಂದ್ರೆ ಬಜೆಟ್ ಭಾಷಣ ಗೂಂಡಾಗಿರಿ ಮಾಡ್ತೀರಾ? ಒಂದು ನಿಮಿಷ ಕೇಳಿ. ನಾವು ಅದಕ್ಕೆಲ್ಲ ಎದುರಲ್ಲ. ರಾಜ್ಯದ ಜನ ನೋಡ್ತಾ ಇದ್ದಾರೆ. 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ಅಂತ ಹೇಳಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಮಾಹಿತಿ ಕೊಡ್ತಾ ಇದ್ದೀವಿ. ಅವ್ರು ಕೇಳ್ತಾರೆ. ಅವ್ರು ಕೇಳಿದ ಮೇಲೆ ಏನಾದ್ರು ಇದ್ರೆ ನಿಮ್ ಪರ್ಮಿಷನ್ ತಗೊಂಡು ಕೇಳಿ. ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಉತ್ತರ ಕೊಡುವಾಗ ಗಲಾಟೆ ಮಾಡ್ತಾರೆ. ಅದರ ಅರ್ಥ ಅವರು ತಪ್ಪು ಮಾಡಿದ್ದಾರೆ, ತಪ್ಪುಗಳನ್ನು ಹೇಳ್ಬಾರದು ಅಂತೇಳಿ ಗಲಾಟೆ ಮಾಡ್ತಾರೆ. ನಮ್ಗೆ ಅವಕಾಶ ಕೊಡಿ, ನಾವು ಹೇಳ್ತೇವೆ. ಈಗ ಸಭಾಪತಿಯವರೇ ನಾನು ಪ್ರಶ್ನೆ ಕೇಳಿದ್ದೀನಿ. ಸರ್, ಸರ್ ಕೇಳಿ ಸರ್. ಮುಖ್ಯಮಂತ್ರಿಗಳೇ, ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳೇ, ಅವರು ಪ್ರಶ್ನೆ ಕೇಳಿರೋರು, ಮುಖ್ಯಮಂತ್ರಿಗಳೇ, ನೀವೆಲ್ಲ ಪ್ರಶ್ನೆ ಕೇಳಿರೋರು. ಮುಖ್ಯಮಂತ್ರಿಗಳೇ, ಅವರು ಗುಂಡಾಗಿರಿ ಅಂತ ಶಬ್ದ ಮುಖ್ಯಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ಅವ್ರು ಕೇಳ್ತಾರೆ, ಕೂತ್ಕೊಳ್ಳಿ. ಯು ಬಿ ವೆಂಕಟೇಶ್ ಕೂತ್ಕೊಳ್ಳಿ. ನಾನು ಇನ್ನೂ ಉತ್ತರನೇ ಮುಗಿಸಿಲ್ಲ. ನಾನು ಉತ್ತರ ಮುಗಿಸಿಲ್ಲ. ಬಳಸ್ತಾಯ್ತು ಕೇಳಿ. ವೆಂಕಟೇಶ್ ಕೇಳಿ. ಕೊಡ್ರಿ ನೀವು. ಕೂತ್ಕೊಳ್ಳಿ, ಕೂತ್ಕೊಳ್ಳಮ್ಮ. ವೆಂಕಟೇಶ್ ಕೇಳಿ ಒಂದು ನಿಮಿಷ ಕೇಳಿ. ಸಭಾಪತಿಯವರೇ ಒಂದು ನಿಮಿಷ. ಮುಖ್ಯಮಂತ್ರಿಗಳು ಸಭಾಪತಿಯವರೇ ಒಂದು ನಿಮಿಷ. ಇದು ಸರಿಯಲ್ಲ ಇದು. ಸಭಾಪತಿಯವರೇ ನಾನು ಮಾನ್ಯ ಮುಖ್ಯಮಂತ್ರಿ ಸಭಾಪತಿಯವರೇ ಒಂದು ನಿಮಿಷ. ನೋಡಿ, ಈಗ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ನಾನು ಹೇಳ್ತೀನಿ ನೀನು. ಮುಖ್ಯಮಂತ್ರಿಗಳು ಇಲ್ಲ ಕೇಳಿ. ಒಂದು ಗುಂಡಾಗಿರಿಗೆ ಕೊಡ್ರಿ, ಗುಂಡಾಗಿರಿಗೆ ಎದುರಿಲ್ಲ ಅಂದ್ರೆ ಕೊಡ್ರಿ. ವಿಧಾನಸೌಧದಲ್ಲಿ ಅದನ್ನ ಕಡತದಿಂದ ತೆಗೆದುಹಾಕೋದು. ಕಡತದಿಂದ ತೆಗೆದ್ರಿ. ಇವರಿಗೆ ನಿಯಮ, ನಮ್ಮ ಸದನದ ನಿಯಮಾವಳಿಗಳು ಬೇಕಾಗಿಲ್ಲ. ಇವರಿಗೆ ನಿಯಮಾವಳಿಗಳು ಏನ್ ಬೇಕಾದ್ರೂ ಮಾತಾಡ್ಬೋದು. ನಿಯಮಾವಳಿಗಳು ಯಾಕೆ ಮಾಡ್ಕೊಂಡಿದ್ದೀವಿ? ಕಡತದಿಂದ ತೆಗೆಯಲಾಗುವುದು. ನಿಯಮಾವಳಿಗಳ ಪ್ರಕಾರ ಮಾತಾಡಿ. ಕಡತದಿಂದ ತೆಗೆಯಲಾಗಿದೆ. The government is ready to reply any question on any matter. ಮಾತಾಡಬಿಡ್ತೀರಿ. ನೀವು ಮಧ್ಯದಲ್ಲಿ ಎದ್ದು ಗಲಾಟೆ ಮಾಡ್ತೀವಿ, ಉತ್ತರ ಹೇಳುವಾಗ ಗಲಾಟೆ ಮಾಡ್ತೀವಿ ಅಂತಂದ್ರೆ ಒಂದ್ ನಿಮಿಷ. ಇದು ಸಂಸದೀಯ ವ್ಯವಸ್ಥೆ ಲಕ್ಷಣ. ನೀವು ಕೂತ್ಕೊಳ್ಳಿ. ಸಂಸದೀಯ ವ್ಯವಸ್ಥೆ ಲಕ್ಷಣ ಇದು. ಇದು ಸಂಸದೀಯ ವ್ಯವಸ್ಥೆಗಳ ಗೊತ್ತೂ ಇಲ್ಲ. ಈಗ ಗುಂಡಾಗಿರಿ ಅನ್ನುವಂಥ ಶಬ್ದ ಬಳಸಿದ್ದು ಯಾಕೆ ಕೇಳಿ? ಗುಂಡಾಗಿರಿ ಅಂತ ಶಬ್ದ ಗೂಂಡಾಗಳು. ಬಳಸುವುದಾ ಮುಖ್ಯಮಂತ್ರಿಗಳು? ನಿಮ್ಮ ಗೂಂಡಾಗಿರಿಗೆ ಎದರಲ್ಲ, ಗುಂಡಾಗಿರಿ ಇಲ್ಲ. ಒಪ್ಪಾಟಲ್ಲ. ಒಪ್ಪಾಟಲ್ಲ, ಎದರಲ್ಲ. ನೀವೆಲ್ಲ ಎದ್ದಿದ್ದರೂ ಕೂಡ ಸತ್ಯವನ್ನೇ ಹೇಳ್ತೀನಿ. ಸತ್ಯವನ್ನ ಹೇಳ್ಬಾರದು ಅಂತಕ್ಕಂಥದ್ದು ನಿಮ್ಮ ಉದ್ದೇಶ. ಸತ್ಯ ಗೊತ್ತಾಗಬೇಕು, ಈ ಸದನಕ್ಕೆ ಗೊತ್ತಾಗಬೇಕು, ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಕರ್ನಾಟಕದ ಜನ ಇವರಿಗೆ ಇವತ್ತು ಛೀ, ಥೂ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಛೀ, ಥೂ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಇದೆಲ್ಲ ಸರಿಯಲ್ಲ. ಪ್ರಧಾನವನ್ನ 10 ನಿಮಿಷ ಗುಂಡಾಗಿರಿ ಮಾಡ್ತಾ ಇದ್ದಾರೆ.